ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಇರಾನ್ ನೌಕಾಪಡೆ ನೆಲೆ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಇರುವಂತಹ ಇರಾನ್ ನೌಕಾ ನೆಲೆ ಅಮೆರಿಕ ಇಸ್ರೇಲ್ ದಾಳಿಯಿಂದ ಹರ್ಮುಜ್ ಜಲಸಂಧಿ ಬಳಿ ಭಾರೀ ಸ್ಫೋಟ ಸಂಭವಿಸಿದೆ. ಅಮೆರಿಕ ಮತ್ತೆ ಇಸ್ರೇಲ್ ದಾಳಿಯಿಂದ ಹರ್ಮುಜ್ ಜಲಸಂಧಿ ಬಳಿ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ನಡೆದಿದೆ. ಹರ್ಮುಜ್ ಜಲಸಂಧಿ ಮುಚ್ಚಿ ತೈಲ ಸಾಗಣೆಗೆ ನಿರ್ಬಂಧವನ್ನ ಇರಾನ್ ಈಗ ಆಲ್ರೆಡಿ ಹೇರಿದೆ. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಹಿಡಿತದಿಂದ ತಪ್ಪಿಸುವುದಕ್ಕೆ ಇಸ್ರೇಲ್ ಯತ್ನಿಸ್ತಾ ಇದೆ. ಈಗ ನೋಡಿ, ನಿನ್ನೆ 10-15 ತೈಲ ಟ್ಯಾಂಕರ್ಗಳೇನಿರುತ್ತೆ ಅದನ್ನ ಉಡೀಸ್ ಮಾಡುವಂತ ಕೆಲಸವನ್ನ ಇರಾನ್ ಮಾಡಿತ್ತು. ತೈಲ ಸಾಗಣೆ ಹಡಗುಗಳ ಸಂಚಾರ ಪುನರಾರಂಭಕ್ಕೆ ಭಾರೀ ಸಾಹಸವನ್ನ ಮಾಡಲಾಗ್ತಾ ಇದೆ. ಎಸ್ ದಿಲೀಪ್, ಈ ವಿಚಾರ ಮತ್ತೊಂದು, ಇರಾನ್ ನೌಕಾ ಪಡೆ ನೆಲೆ ಏನಿದೆ ಅದರ ಮೇಲೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರೋದು, ಜೊತೆಗೆ ಈ ತೈಲ ಸಾಗಣೆ ಹಡಗುಗಳ ಸಂಚಾರವನ್ನ ಮತ್ತೆ ಅಗೇನ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಯಾವ ತರದ ಕಸರತ್ ನಡೀತಾ ಇದೆ ಅಂತ ಪ್ರಭು, ಏನೊಂದು ಹರ್ಮುಜ್ ಜಲಸಂಧಿ ಇದೆ, ಅಲ್ಲಿ ಒಂದು ಸಣ್ಣ ದ್ವೀಪ ಇದೆ, ಅದರ ಹೆಸರು ಹರ್ಮುಜ್ ಅಂತೇಳಿ. ಆ ದ್ವೀಪದ ಹೆಸರಿನಿಂದಲೇ ಈ ಒಂದು ಜಲಸಂಧಿಗೆ ಹರ್ಮುಜ್ ಜಲಸಂಧಿ ಅಂತ ಹೆಸರು ಬಂದಿರೋದು. ಇವು ಕೇವಲ ಒಂದು 30 ಕಿಲೋಮೀಟರ್, 30ರಿಂದ 39 ಕಿಲೋಮೀಟರ್ ಅಷ್ಟು ಅಗಲ ಇರುವಂಥ ಜಲಸಂಧಿ ಇದು. ಈ ಒಂದು ಜಲಸಂಧಿಯಿಂದ ಪರ್ಷಿಯನ್ ಕೊಲ್ಲಿಯಿಂದ ಯಾವೆಲ್ಲ ತೈಲ ಟ್ಯಾಂಕರ್ಗಳು ಈ ಒಂದು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ರೆ ಮಾತ್ರ ಅವು ಅರಬ್ಬಿ ಸಮುದ್ರಕ್ಕೆ ಪ್ರವೇಶ ಪಡೆಯೋಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ಹರ್ಮುಜ್ ದ್ವೀಪದ ಬಳಿ ಒಂದು ಹರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡೋದ್ರ ಮೂಲಕ ಇರಾನ್ನ ಏನೊಂದು ನೌಕಾಪಡೆ ಇದೆ ಅದು ಒಂದು ರೀತಿಯಾದಂಥ ವಾಣಿಜ್ಯ ಸಮರಕ್ಕೆ ಮುಂದಾಗಿದೆ. ಅಂದರೆ ಏನು ತೈಲ ಉತ್ಪಾದಕ ರಾಷ್ಟ್ರಗಳಿದ್ದಾವೆ ಅವು ತಮ್ಮಲ್ಲಿ ಉತ್ಪಾದನೆ ಆಗೋಂಥ ತೈಲವನ್ನು ಮಾರೋದಕ್ಕಾಗ್ತಿಲ್ಲ. ಇತ್ತ ಭಾರತ, ಚೀನಾ ಸೇರಿದಂತೆ ನಮಗೆ ಯಾರ್ಯಾರಿಗೆ ತೈಲ ಬೇಕು ಅಂದರೆ ನಮ್ಮಲ್ಲಿ ಪೆಟ್ರೋಲಿಯಂ ತೈಲದ ಉತ್ಪಾದನೆ ಆಗೋದಿಲ್ಲ. ಯಾರ್ಯಾರಿಗೆ ತೈಲ ಬೇಕು ಅವರಿಗೆ ತೈಲ ಸಿಗದಂಥ ಒಂದು ಪರಿಸ್ಥಿತಿ. ಅಂದರೆ ಮಾರಾಟ ಮಾಡೋರ್ಗು ಸಾಧ್ಯ ಆಗ್ತಿಲ್ಲ, ಅದನ್ನು ಖರೀದಿ ಮಾಡೋರ್ಗೂ ಸಾಧ್ಯ ಆಗ್ತಿಲ್ಲ. ಅಂಥ ಒಂದು ಸಿಚುವೇಶನ್ ತಂದಿಟ್ಟು ಇಡೀ ವಿಶ್ವಕ್ಕೆ ಒಂದು ರೀತಿ ಆರ್ಥಿಕ ಸಮರ ಸಾರಿದೆ ಇರಾನ್. ಈ ಹಿನ್ನೆಲೆಯಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ಇದು ದೊಡ್ಡ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಒಂದು ವೇಳೆ ಏನಾದರೂ ತೈಲದ ಅಭಾವ ಜಾಸ್ತಿ ಆದರೆ ಭಾರತ ಸೇರಿದಂತೆ ಯಾರ್ಯಾರು ತೈಲ ಖರೀದಿ ಮಾಡ್ತಾರೋ ಆ ರಾಷ್ಟ್ರಗಳು ಅಮೆರಿಕ ಮೇಲೆ ಒತ್ತಡ ಇರ್ತವೆ. ಜೊತೆಯಲ್ಲೇ ಏನು ತೈಲ ಮಾರಾಟ ಮಾಡೋಂಥ ಗಲ್ಫ್ ರಾಷ್ಟ್ರಗಳಿದ್ದಾವೆ, UAE, ಬಹ್ರೇನ್, ಕತಾರ್, ಕುವೈತ್, ಆ ಎಲ್ಲ ರಾಷ್ಟ್ರಗಳು ಕೂಡ ಅಮೆರಿಕಾಗೆ ಒತ್ತಡ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ ನೌಕಾಪಡೆ ಏನು ಪ್ರಾಬಲ್ಯ ಸಾಧಿಸಿದೆ ಅದನ್ನು ಮಟ್ಟ ಹಾಕಬೇಕು ಅಂತ ನಿರ್ಧರಿಸಿರುವಂತಹ ಇಸ್ರೇಲ್ ಮತ್ತು ಅಮೆರಿಕಾದ ಒಂದು ನೌಕಾಪಡೆಗಳು ಸತತವಾಗಿ ದಾಳಿ ನಡೆಸ್ತಾ ಇದ್ದಾವೆ ಇರಾನ್ ನೌಕಾಪಡೆಯ ಮೇಲೆ. ಹರ್ಮುಜ್ ಜಲಸಂಧಿಯನ್ನು ಇರಾನ್ನ ಒಂದು ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಬೇಕು ಅಂತ ಈ ಒಂದು ಸಮರದ ಭಾಗವಾಗಿ ದೊಡ್ಡ ಮಟ್ಟದ ದಾಳಿಯನ್ನು ಇವತ್ತು ಬೆಳಗ್ಗೆ ನಡೆಸಿದೆ. ಈ ಒಂದು ದಾಳಿ ಸಂದರ್ಭದಲ್ಲಿ ಏನೊಂದು ಇರಾನ್ನ ನೌಕಾನೆಲೆ ಇದೆ ಅದ್ರ ಮೇಲೆ ಭಾರಿ ಪ್ರಮಾಣದ ದೊಡ್ಡ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಆದರೂ ಕೂಡ ಇರಾನ್ ನೌಕಾಪಡೆ ಇನ್ನೂ ಕೂಡ ಹರ್ಮುಜ್ ಜಲಸಂಧಿಯನ್ನು ತನ್ನ ಒಂದು ಕಪಿಮುಷ್ಟಿಯಿಂದ ಬಿಟ್ಕೊಟ್ಟಿಲ್ಲ. ಹೀಗಾಗಿ ತೈಲ ಸಾಗಣೆ ಈ ಸದ್ಯಕ್ಕೆ ಬಂದಾಗೇ ಇದೆ. ಆದರೆ ಈ ಒಂದು ದೊಡ್ಡ ಮಟ್ಟದ ಸ್ಫೋಟದ ಸದ್ದು ಕೇಳಿ ಬಂದಿದ್ದು ಹರ್ಮುಜ್ ಜಲಸಂಧಿ ಬಳಿ ದಟ್ಟ ಹೊಗೆ ಅಂತೂ ಕಾಣಿಸ್ಕೊಂಡಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಹರ್ಮುಜ್ ಜಲಸಂಧಿಯನ್ನು ಆದಷ್ಟು ಬೇಗ ಇರಾನ್ ಒಂದು ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಬೇಕು ಅಂತ ಅಮೆರಿಕ ಹರಸಾಹಸ ಪಡ್ತಾ ಇದೆ ಪ್ರಭು.